ಹಾವೇರಿ ಅಂದ್ರೆ ಅದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇದೀಗ ಹಾವೇರಿಯಲ್ಲಿ ಹುಕ್ಕೇರಿ ಮಠದ ಜಾತ್ರೆ ಸಾಕಷ್ಟು ವಿಜೃಂಭಣೆಯಿಂದ ಕೂಡಿದೆ. ಅಷ್ಟಕ್ಕೂ ಈ ಬಾರಿಯ ಹುಕ್ಕೇರಿ ಒಂದು ಮಠದ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಗಮನ ಸೆಳೆದ ಹುಕ್ಕೇರಿ ಮಠದ ಜಾತ್ರೆ. ದುಶ್ಚಟ ಬಿಡುವಂತೆ ಸ್ವಾಮೀಜಿಗಳಿಂದ ಪಾದಯಾತ್ರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ತುಂಬಾ ಹಬ್ಬದ ವಾತಾವರಣ. ನಗರದ ಪ್ರಮುಖ ರಸ್ತೆಗಳು ಸಿಂಗಾರಗೊಂಡಿದ್ದು ಸ್ವಾಮೀಜಿಗಳನ್ನು ಸ್ವಾಗತಿಸುತ್ತಿವೆ. ಇನ್ನೂ ಒಂದು ವಾರ ಇಡೀ ನಗರದಲ್ಲಿ ಹಬ್ಬವೋ ಹಬ್ಬ. ಹೌದು, ಈ ಬಾರಿ ಹುಕ್ಕೇರಿ ಮಠದ ಜಾತ್ರೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾದ ಯುವ ಸಮೂಹವನ್ನ ಎಚ್ಚರಿಸಲು ಸದಾಶಿವ ಸ್ವಾಮೀಜಿ ಜನಜಾಗೃತಿ ಪಾದಯಾತ್ರೆ ನಡೆಸಿದ್ದಾರೆ. ಹಾವೇರಿ ನಗರದಲ್ಲೂ ಪಾದಯಾತ್ರೆ ನಡೆಸಲಾಗುತ್ತಿದೆ. ಸದಾಶಿವ ಸ್ವಾಮೀಜಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪಕ್ಕಾಗಿ ಮತ್ತು ನಗರಗಳ ಸಂಕಲ್ಪಕ್ಕಾಗಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು 12-13 ವಾರ್ಡುಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಲಾಗ್ತಾ ಇದೆ. ಜನರು ಮದ್ಯಪಾನ ಮಾಡೋದರಿಂದ, ಗುಟ್ಕಾ ತಂಬಾಕು ಸೇವನೆ ಮಾಡೋದರಿಂದ, ಸಿಗರೇಟ್ ಚುಟ್ಟ ಸೇದೋದ್ರಿಂದ ದೂರ ಆಗಬೇಕು. ಅಂಥವುಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ನೀವೆಲ್ಲ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಜನರಿಗೆ ನಾವು ತಿಳಿಸ್ತಾ ಇದ್ದೇವೆ. ಜೊತೆಗೆ ಅವರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿ ಅವ್ರಿಗೊಂದು ಪಾಸಿಟಿವ್ ವೈಬ್ಸ್ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗಲಿ ಅನ್ನುವಂಥ ಸಂಕಲ್ಪದಿಂದ ರುದ್ರಾಕ್ಷಿ ಧಾರಣೆ ಹೆಣ್ಮಕ್ಳು ಗಂಡ್ಮಕ್ಳು ಮತ್ತು ಯಾವುದೇ ಜಾತಿ ಭೇದವನ್ನು ಮಾಡದೆ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಲಾಗ್ತಾ ಇದೆ. ನಗರದ ಅಂಬೇಡ್ಕರ್ ವೃತ್ತದ ಪರಿಶಿಷ್ಟ ಸಮುದಾಯದವರ ಮನೆಗಳಿಗೂ ಭೇಟಿ ನೀಡಿದ ಸ್ವಾಮೀಜಿ ಅಲ್ಲರೊಂದಿಗೆ ಬೆರೆತು ಹಲವರಿಗೆ ರುದ್ರಾಕ್ಷಿ ಧಾರಣೆ ಮಾಡಿದ್ರು. ಸ್ವಾಮೀಜಿ ಸ್ವಾಗತಕ್ಕೆ ಅಂಗಳವನ್ನು ಸ್ವಚ್ಛಗೊಳಿಸಿದ ಜನರು ರಂಗೋಲಿ ಹಾಕಿದ್ರು. ಪಾದಯಾತ್ರೆ ನಿಮಿತ್ತ 5 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ 4 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಈ ಬಾರಿ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ವೈವಿಧ್ಯಮಯವಾಗಿದ್ದು ಸಾಕಷ್ಟು ಸದ್ದು ಮಾಡುತ್ತಿದೆ. ಇಡೀ ನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಅಂದ್ರೆ ಅದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇದೀಗ ಹಾವೇರಿಯಲ್ಲಿ ಹುಕ್ಕೇರಿ ಮಠದ ಜಾತ್ರೆ ಸಾಕಷ್ಟು ವಿಜೃಂಭಣೆಯಿಂದ ಕೂಡಿದೆ. ಅಷ್ಟಕ್ಕೂ ಈ ಬಾರಿಯ ಹುಕ್ಕೇರಿ ಒಂದು ಮಠದ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಹಾವೇರಿಯಲ್ಲಿ ಗಮನ ಸೆಳೆದ ಹುಕ್ಕೇರಿ ಮಠದ ಜಾತ್ರೆ. ದುಶ್ಚಟ ಬಿಡುವಂತೆ ಸ್ವಾಮೀಜಿಗಳಿಂದ ಪಾದಯಾತ್ರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ತುಂಬಾ ಹಬ್ಬದ ವಾತಾವರಣ. ನಗರದ ಪ್ರಮುಖ ರಸ್ತೆಗಳು ಸಿಂಗಾರಗೊಂಡಿದ್ದು ಸ್ವಾಮೀಜಿಗಳನ್ನು ಸ್ವಾಗತಿಸುತ್ತಿವೆ. ಇನ್ನೂ ಒಂದು ವಾರ ಇಡೀ ನಗರದಲ್ಲಿ ಹಬ್ಬವೋ ಹಬ್ಬ. ಹೌದು, ಈ ಬಾರಿ ಹುಕ್ಕೇರಿ ಮಠದ ಜಾತ್ರೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾದ ಯುವ ಸಮೂಹವನ್ನ ಎಚ್ಚರಿಸಲು ಸದಾಶಿವ ಸ್ವಾಮೀಜಿ ಜನಜಾಗೃತಿ ಪಾದಯಾತ್ರೆ ನಡೆಸಿದ್ದಾರೆ. ಹಾವೇರಿ ನಗರದಲ್ಲೂ ಪಾದಯಾತ್ರೆ ನಡೆಸಲಾಗುತ್ತಿದೆ. ಸದಾಶಿವ ಸ್ವಾಮೀಜಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪಕ್ಕಾಗಿ ಮತ್ತು ನಗರಗಳ ಸಂಕಲ್ಪಕ್ಕಾಗಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು 12-13 ವಾರ್ಡುಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಲಾಗ್ತಾ ಇದೆ. ಜನರು ಮದ್ಯಪಾನ ಮಾಡೋದರಿಂದ, ಗುಟ್ಕಾ ತಂಬಾಕು ಸೇವನೆ ಮಾಡೋದರಿಂದ, ಸಿಗರೇಟ್ ಚುಟ್ಟ ಸೇದೋದ್ರಿಂದ ದೂರ ಆಗಬೇಕು. ಅಂಥವುಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ನೀವೆಲ್ಲ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಜನರಿಗೆ ನಾವು ತಿಳಿಸ್ತಾ ಇದ್ದೇವೆ. ಜೊತೆಗೆ ಅವರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿ
ಅವ್ರಿಗೊಂದು ಪಾಸಿಟಿವ್ ವೈಬ್ಸ್ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗಲಿ ಅನ್ನುವಂಥ ಸಂಕಲ್ಪದಿಂದ ರುದ್ರಾಕ್ಷಿ ಧಾರಣೆ ಹೆಣ್ಮಕ್ಳು ಗಂಡ್ಮಕ್ಳು ಮತ್ತು ಯಾವುದೇ ಜಾತಿ ಭೇದವನ್ನು ಮಾಡದೆ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಲಾಗ್ತಾ ಇದೆ. ನಗರದ ಅಂಬೇಡ್ಕರ್ ವೃತ್ತದ ಪರಿಶಿಷ್ಟ ಸಮುದಾಯದವರ ಮನೆಗಳಿಗೂ ಭೇಟಿ ನೀಡಿದ ಸ್ವಾಮೀಜಿ ಅಲ್ಲರೊಂದಿಗೆ ಬೆರೆತು ಹಲವರಿಗೆ ರುದ್ರಾಕ್ಷಿ ಧಾರಣೆ ಮಾಡಿದ್ರು. ಸ್ವಾಮೀಜಿ ಸ್ವಾಗತಕ್ಕೆ ಅಂಗಳವನ್ನು ಸ್ವಚ್ಛಗೊಳಿಸಿದ ಜನರು ರಂಗೋಲಿ ಹಾಕಿದ್ರು. ಪಾದಯಾತ್ರೆ ನಿಮಿತ್ತ 5 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ 4 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಈ ಬಾರಿ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ವೈವಿಧ್ಯಮಯವಾಗಿದ್ದು ಸಾಕಷ್ಟು ಸದ್ದು ಮಾಡುತ್ತಿದೆ. ಇಡೀ ನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಅಂದ್ರೆ ಅದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇದೀಗ ಹಾವೇರಿಯಲ್ಲಿ ಹುಕ್ಕೇರಿ ಮಠದ ಜಾತ್ರೆ ಸಾಕಷ್ಟು ವಿಜೃಂಭಣೆಯಿಂದ ಕೂಡಿದೆ. ಅಷ್ಟಕ್ಕೂ ಈ ಬಾರಿಯ ಹುಕ್ಕೇರಿ ಒಂದು ಮಠದ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಆ ಕುರಿತಾದ ಒಂದು ಝಲಕ್ ನಿಮ್ಮ ಮುಂದೆ. ಹಾವೇರಿಯಲ್ಲಿ ಗಮನ ಸೆಳೆದ ಹುಕ್ಕೇರಿ ಮಠದ ಜಾತ್ರೆ. ದುಶ್ಚಟ ಬಿಡುವಂತೆ ಸ್ವಾಮೀಜಿಗಳಿಂದ ಪಾದಯಾತ್ರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ತುಂಬಾ ಹಬ್ಬದ ವಾತಾವರಣ. ನಗರದ ಪ್ರಮುಖ ರಸ್ತೆಗಳು ಸಿಂಗಾರಗೊಂಡಿದ್ದು ಸ್ವಾಮೀಜಿಗಳನ್ನು ಸ್ವಾಗತಿಸುತ್ತಿವೆ. ಇನ್ನೂ 1 ವಾರ ಇಡೀ ನಗರದಲ್ಲಿ ಹಬ್ಬವೋ ಹಬ್ಬ. ಹೌದು, ಈ ಬಾರಿ ಹುಕ್ಕೇರಿ ಮಠದ ಜಾತ್ರೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ದುಶ್ಚಟಗಳ ದಾಸರಾದ ಯುವ ಸಮೂಹವನ್ನ ಎಚ್ಚರಿಸಲು ಸದಾಶಿವ ಸ್ವಾಮೀಜಿ ಜನಜಾಗೃತಿ ಪಾದಯಾತ್ರೆ ನಡೆಸಿದ್ದಾರೆ. ಹಾವೇರಿ ನಗರದಲ್ಲೂ ಪಾದಯಾತ್ರೆ ನಡೆಸಲಾಗುತ್ತಿದೆ. ಸದಾಶಿವ ಸ್ವಾಮೀಜಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪಕ್ಕಾಗಿ ಮತ್ತು ನಗರಗಳ ಸಂಕಲ್ಪಕ್ಕಾಗಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ 70ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು 12-13 ವಾರ್ಡುಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಲಾಗ್ತಾ ಇದೆ. ಜನರು ಮದ್ಯಪಾನ ಮಾಡೋದರಿಂದ, ಗುಟ್ಕಾ ತಂಬಾಕು ಸೇವನೆ ಮಾಡೋದರಿಂದ, ಸಿಗರೇಟ್ ಚುಟ್ಟ ಸೇದೋದರಿಂದ ದೂರ ಆಗಬೇಕು. ಅಂಥವುಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ನೀವೆಲ್ಲ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಜನರಿಗೆ ನಾವು ತಿಳಿಸ್ತಾ ಇದ್ದೇವೆ. ಜೊತೆಗೆ ಅವರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಿ ಅವ್ರಿಗೊಂದು ಪಾಸಿಟಿವ್ ವೈಬ್ಸ್ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗಲಿ ಅನ್ನುವಂಥ ಸಂಕಲ್ಪದಿಂದ ರುದ್ರಾಕ್ಷಿ ಧಾರಣೆ ಹೆಣ್ಮಕ್ಳು ಗಂಡ್ಮಕ್ಳು ಮತ್ತು ಯಾವುದೇ ಜಾತಿ ಭೇದವನ್ನು ಮಾಡದೆ ಎಲ್ಲರಿಗೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಲಾಗ್ತಾ ಇದೆ. ನಗರದ ಅಂಬೇಡ್ಕರ್ ವೃತ್ತದ ಪರಿಶಿಷ್ಟ ಸಮುದಾಯದವರ ಮನೆಗಳಿಗೂ ಭೇಟಿ ನೀಡಿದ ಸ್ವಾಮೀಜಿ ಅಲ್ಲರೊಂದಿಗೆ ಬೆರೆತು ಹಲವರಿಗೆ ರುದ್ರಾಕ್ಷಿ ಧಾರಣೆ ಮಾಡಿದ್ರು. ಸ್ವಾಮೀಜಿ ಸ್ವಾಗತಕ್ಕೆ ಅಂಗಳವನ್ನು ಸ್ವಚ್ಛಗೊಳಿಸಿದ ಜನರು ರಂಗೋಲಿ ಹಾಕಿದ್ರು. ಪಾದಯಾತ್ರೆ ನಿಮಿತ್ತ 5 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ 4 ಲಕ್ಷ ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಮಂದಿಗೆ ರುದ್ರಾಕ್ಷಿ ಧಾರಣೆ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಈ ಬಾರಿ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ ವೈವಿಧ್ಯಮಯವಾಗಿದ್ದು ಸಾಕಷ್ಟು ಸದ್ದು ಮಾಡುತ್ತಿದೆ. ಇಡೀ ನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.